Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂತ ಅಂದ್ರೆ ವಿಡಿಯೋ ವೈರಲ್ ನ ಸೂತ್ರಧಾರಿಯ ಸುಳಿವು ಪತ್ತೆ ಆಗಿದೆ. ಇನ್ಫ್ಯಾಕ್ಟ್ ಈ ಪ್ರಕರಣದಲ್ಲಿ ಪ್ರಜ್ವಲ್ ಯಾವ ರೀತಿಯಾಗಿ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಇದೆ. ಅದು ಯಾವ ಮಟ್ಟಿಗಿನ ಅಫೆನ್ಸು, ಈ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಕ್ಕೆ ಎಲ್ಲೆಂದ್ರಲ್ಲಿ ಬೇಕಾಬಿಟ್ಟಿ ಹಾಕಿದ್ದಂತಹ ವ್ಯಕ್ತಿ ಇದ್ನಲ್ಲ, ಆತನದ್ದು ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಅಫೆನ್ಸ್. ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದಂತಹ ವ್ಯಕ್ತಿಯ ಸುಳಿವು ಸಿಕ್ಕಿದೆ. ಮೊದಲು ಯಾರು ವಾಟ್ಸಪ್ಗೆ ಹಾಕಿದ್ರು ಅಥವಾ ವಾಟ್ಸಪ್ಗೆ ಕಾಪಿ ಮಾಡಿ ಹಾಕಿದಂತ ವ್ಯಕ್ತಿ ಯಾರಿದ್ದ ಆತನ ವಿಚಾರ ಏನು ಪತ್ತೆ ಆಗಿದೆ. ಅಶ್ಲೀಲ ವಿಡಿಯೋಗಳನ್ನ ವಾಟ್ಸಪ್ಗೆ ಹಾಕಿದ್ದು ಶ್ರೇಯಸ್ ಪಟೇಲ್ ಶಿಷ್ಯ. ಈ ಹಿಂದೆ ಪ್ರಜ್ವಲ್ನ ಕಾರು ಚಾಲಕ ಆಗಿದ್ದಂತ ಕಾರ್ತಿಕ್, ಆತ ವಾಟ್ಸಪ್ ಮುಖೇನವಾಗಿ ಮೆಸೇಜ್ ಮಾಡಿರುವಂತ ಸ್ಕ್ರೀನ್ ಶಾಟ್, ಕಾಂಗ್ರೆಸ್ ಮುಖಂಡನಿಗೆ ಆತ ವಾಟ್ಸಪ್ ನಲ್ಲಿ ವಿಡಿಯೋ ಕಳಿಸಿದ್ದು, ಇದೆಲ್ಲ ಇದೀಗ ಪತ್ತೆ ಆಗಿದೆ. ಸ್ವತಃ ಕಾರ್ತಿಕ್ ನಂಬರ್ ನಿಂದ ಕಾಂಗ್ರೆಸ್ ಮುಖಂಡನಿಗೆ ಈ ಮೆಸೇಜ್ ಗಳನ್ನ ಕಳಿಸಲಾಗಿದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕೆಲ ವಿಡಿಯೋಗಳನ್ನ ಮಾಜಿ ಕಾರು ಚಾಲಕ ಕಳಿಸಿದ್ದಂಥದ್ದು ಪತ್ತೆಯಾಗಿದೆ. ನಾನು ಯಾಕೆ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಕೂಡ ಅಫೆನ್ಸ್ ಅಂತ ಹೇಳಿದೆ ಅಂತ ಅಂದ್ರೆ, ಆ ವಿಡಿಯೋದಲ್ಲಿ ನೋಡ್ಬೋದು, ಅದರಲ್ಲಿ ಇರುವಂತ ಬಹಳಷ್ಟು ಹೆಣ್ಮಕ್ಳುಗಳದ್ದು ಮುಖ ಕೂಡ ಬ್ಲರ್ ಮಾಡಿದೆ, ಹಾಗೆ ಏಕಾಏಕಿಯಾಗಿ ಆತ ಬಿಟ್ಟಿರುವಂತದನ್ನ ನಾವು ನೋಡಿದ್ದೀವಿ. ಅಂದ್ರೆ ಅವರ ಗುರುತು ಪತ್ತೆ ಹಚ್ಚೋಕ್ ಆಗುವಂತ ರೀತಿಯಾಗಿನೇ ಆ ವಿಡಿಯೋಗಳಲ್ಲಿ ಇರುವಂತದನ್ನ ನೋಡಿದ್ದೀವಿ. ಇದು ಸೀರಿಯಸ್ ಅಫೆನ್ಸ್ ಕೂಡ. ಅದನ್ನ ಯಾರು ಮಾಡಿದ್ದು ಅನ್ನುವಂತ ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇತ್ತು. ಇದೀಗ ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಆತ ಶ್ರೇಯಸ್ ಪಟೇಲ್ ಜೊತೆಗೂ ಕೂಡ ಗುರುತಿಸಿಕೊಂಡಿದ್ದ. ಅದರ ಜೊತೆಗೇನೆ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂಗೆ ನವೀನ್ ಗೌಡ ಎಂಬಾತನಿಂದ ಏಪ್ರಿಲ್ 8ನೇ ತಾರೀಕಿನಂದು ಕೆಲ ಪೋಸ್ಟ್ ಅನ್ನ ಮಾಡಲಾಗಿತ್ತು. ಏನಂತ ಆತನೇ ಒಂದಷ್ಟು ಇನ್ನೇನು ಕೆಲವೇ ಕ್ಷಣ, ಈ ಕಮಿಂಗ್ ಅಪ್ ಅಂತೀವಿ, ಕೆಲವೇ ಕ್ಷಣಗಳಲ್ಲಿ ಕಾದ್ ನೋಡಿ, ಈ ತರ ಫೇಸ್ಬುಕ್ ನಲ್ಲಿ ಆತ ಹಾಕಿದ. ಏನಂತ, ಏಪ್ರಿಲ್ 8ನೇ ತಾರೀಕಿನಂದು ಆತ ಕೆಲ ಪೋಸ್ಟ್ ಮಾಡಿದ್ದು, ಪ್ರಜ್ವಲ್ನ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ 8 AM ಅಂತ ಹೇಳ್ಕೊಂಡು ಆತ ಫೇಸ್ಬುಕ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದ ನವೀನ್ ಗೌಡ. ಪ್ರಕರಣ ದಾಖಲಾದ ಬೆನ್ನಲ್ಲೇ ಫೇಸ್ಬುಕ್ ಖಾತೆಯನ್ನ ಡಿಲೀಟ್ ಮಾಡಲಾಗಿದೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ಇನ್ಫ್ಯಾಕ್ಟ್ ಈ ಚುನಾವಣಾ ಆಯೋಗಕ್ಕೂ ಕೂಡ ಈ JDS ನ ಎಲೆಕ್ಷನ್ ಏಜೆಂಟ್ ಒಬ್ರು ಒಂದು ಕಂಪ್ಲೇಂಟ್ ಅನ್ನ ಹಾಕಿದ್ರು. ಅಂತ ಅಂದ್ರೆ ನವೀನ್ ಗೌಡ ಎಂಬಂತ ವ್ಯಕ್ತಿ ಪ್ರಜ್ವಲ್ಗೆ ಸಂಬಂಧಪಟ್ಟಾಗಿನ ಕೆಲ ಫೇಕ್ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ. ಅದೇ ನವೀನ್ ಗೌಡ ಫೇಸ್ಬುಕ್ ನಲ್ಲಿ ಹಾಕಿದ್ದಂತ ಪೋಸ್ಟ್ ಕೂಡ ಇದೀಗ ತಿಳಿದು ಬಂದಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.